19 ದೇಶಗಳು 73 ಘೋಷಣೆಗಳು ಇತಿಹಾಸ ಬರೆದ ಭಾರತ G20 ಇಂದು ಒಂದು ಭವಿಷ್ಯದ ಘೋಷಣೆ G20 ಶೃಂಗಸಭೆ ಭಾರತದಲ್ಲಿ ಐತಿಹಾಸಿಕ G20 ಶೃಂಗಸಭೆ ನಡೀತಾ ಇರುವಂತದ್ದು ಶೃಂಗಸಭೆಯ ಎರಡನೇ ದಿನ ಇವತ್ತು ಮೊದಲ ದಿನ 73 ನಿರ್ಣಯಗಳಿಗೆ ಅನುಮೋದನೆಯನ್ನ ನೀಡಲಾಗಿದೆ ಹೊಸ ಇತಿಹಾಸವನ್ನ ಬರೆದಿರುವಂತದ್ದು ಭಾರತದ G20 ಶೃಂಗಸಭೆ 73 ಘೋಷಣೆಗಳಿಗೆ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಿದೆ G20 ಶೃಂಗಸಭೆ ಇತಿಹಾಸದಲ್ಲಿ ಇದೇ ಮೊದಲು ಭಯೋತ್ಪಾದನೆ ನಿಗ್ರಹ ಗಡಿ ಭದ್ರತೆ ಸೇರಿದಂತೆ ಹಲವು ಘೋಷಣೆಗಳನ್ನ ಮಾಡಲಾಗಿದೆ ಭಯೋತ್ಪಾದನೆ ವಿರುದ್ಧ ಒಗ್ಗಟ್ಟಿನ ಹೋರಾಟವನ್ನ ಮಾಡುವಂತ ನಿಟ್ಟಿನಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿರುವಂತದ್ದು ಪರಮಾಣು ಶಸ್ತ್ರಾಸ್ತ್ರ ಬೆದರಿಕೆ ಹಾಗೆ ಬಳಕೆ ನಿರ್ಬಂಧ ಹವಾಮಾನ ಬದಲಾವಣೆಯ ನಿರ್ವಹಣೆಗೆ ಸಮ್ಮತಿಯನ್ನ ನೀಡಲಾಗಿರುವಂತದ್ದು ಹವಾಮಾನ ಅಧ್ಯಯನಕ್ಕೆ ಉಪಗ್ರಹ ಉಡ್ಡಯನವನ್ನ ಮಾಡುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಭಾರತ ಯುರೋಪ್ ಗಲ್ಫ್ ಮಧ್ಯೆ ಕಾರಿಡಾರ್ ಡಿಜಿಟಲ್ ಮೂಲಸೌಕರ್ಯದ ಪರಸ್ಪರ ವಿನಿಮಯ ಸೇರಿದಂತೆ 73 ನಿರ್ಣಯಗಳನ್ನ ಕೈಗೊಳ್ಳಲಾಗಿದೆ ಈ 73 ನಿರ್ಣಯಗಳಿಗೂ ಕೂಡ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಿದೆ ಇನ್ನು ಇಂದು ರಾಜ್ಘಾಟ್ಗೆ ವಿಶ್ವ ನಾಯಕರು ಭೇಟಿಯನ್ನು ನೀಡಿ ಮಹಾತ್ಮ ಗಾಂಧಿ ಸಮಾಧಿಗೆ ನಮಿಸ್ತಾ ಇದ್ದಾರೆ ಬಳಿಕ ಸೌತ್ ಪ್ಲಾಜಾದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಇದೆ ಬಳಿಕ ಒಂದು ಭವಿಷ್ಯದ ವಿಚಾರದ ಬಗ್ಗೆ ಸಭೆ ನಡೆಯುತ್ತೆ ಇಂದು G20 ಶೃಂಗಸಭೆಗೆ ತೆರೆ ಬೀಳುತ್ತೆ ಮುಂದಿನ ಅಧ್ಯಕ್ಷತೆ ಬ್ರೆಜಿಲ್ಗೆ ವಹಿಸಲಾಗುತ್ತೆ ನರೇಂದ್ರ ಮೋದಿ ಅವರು ಇವತ್ತು ಮಹಾತ್ಮ ಗಾಂಧೀಜಿಯವರ ಸಮಾಧಿಯ ಸ್ಥಳಕ್ಕೆ ಬಂದಂಥ ವಿಶ್ವ ನಾಯಕರಿಗೆ ಶಾಲನ್ನು ಹೊರಿಸಿ ಸನ್ಮಾನವನ್ನು ಮಾಡಿದ್ರು ಅಭಿನಂದನೆಯನ್ನು ಸಲ್ಲಿಸಿದರು ಇವತ್ತು G20 ಶೃಂಗಸಭೆಯ ಎರಡನೇ ದಿನ ಇವತ್ತು ಕೂಡ ಸಾಕಷ್ಟು ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತೆ ಇದು ಮಹತ್ವದ ದಿನ ಹಾಗೆ ಬ್ರೆಜಿಲ್ ನೆಕ್ಸ್ಟ್ ಅಧ್ಯಕ್ಷರಾಗ್ತಾ ಇರುವಂಥದ್ದು G20 ಒಂದು ಏನದ ಅಧ್ಯಕ್ಷ ಸ್ಥಾನ ಬ್ರೆಜಿಲ್ಗೆ ಹೋಗುತ್ತೆ ಈಗ ಒಂದು ವರ್ಷ ಭಾರತ ಇತ್ತು 20ಕ್ಕೂ ಹೆಚ್ಚಿನ ಸಭೆಗಳಾಗಿತ್ತು ಅದರ ಸಮಾರೋಪ ಸಮಾರಂಭ ಈಗ ನಡೀತಾ ಇರುವಂಥದ್ದು ನಿನ್ನೆಯಿಂದ ಈ ಸಂದರ್ಭದಲ್ಲಿ ವಿಶ್ವದ ಗಣ್ಯಾತಿ ಗಣ್ಯ ದೇಶದ ನಾಯಕರುಗಳು ಬಂದು ಭಾಗಿಯಾಗಿ ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ವೀಕೆಂಡ್ ಹಿನ್ನೆಲೆಯಲ್ಲಿ ನಂದಿಗಿರಿಧಾಮಕ್ಕೆ ಹರಿದು ಬಂದ ಜನಸಾಗರ ಬೆಳಗ್ಗೆ 5 ಗಂಟೆಯಿಂದಲೇ ನಂದಿಗಿರಿಧಾಮಕ್ಕೆ ಲಗ್ಗೆ ಇಟ್ಟಿದ್ದಾರೆ ಜನ ಬೆಳಗ್ಗೆ 6 ಗಂಟೆಗೆ ಪಾರ್ಕಿಂಗ್ ಜಾಗ ಫುಲ್ ಆಗೋಗಿತ್ತು ಚುಮು ಚುಮು ಚಳಿ ಮಂಜು ಮುಸುಕಿದ ವಾತಾವರಣ ಇದೆ ಪ್ರವಾಸಿಗರು ಸಖತ್ ಎಂಜಾಯ್ ಮಾಡ್ತಿದ್ದಾರೆ ನಿಮಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು ಯಾವ ರೀತಿಯಾಗಿ ಪಾರ್ಕಿಂಗ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಸಾಟರ್ಡೆ ಸಂಡೇ ಬಂದರೆ ಸಾಕು ವೀಕೆಂಡ್ ಬಂದರೆ ಸಾಕು ಮತ್ತು ರಜಾ ದಿನ ಬಂದರೆ ಸಾಕು ದೊಡ್ಡ ಸಂಖ್ಯೆಯಲ್ಲಿ ಜನ ಹೋಗ್ತಾ ಇದ್ದಾರೆ ನಂದಿ ಬೆಟ್ಟಕ್ಕೆ ಅದರಲ್ಲೂ ಬೆಳಗಿನ ಜಾವನೇ ಬೇಗ ಹೋಗ್ಬಿಡ್ತಾರೆ ಅಲ್ಲಿ ತುಂಬ ಹೈಲೈಟು ತುಂಬ ಖುಷಿ ಕೊಡೋದು ಅಂದರೆ ಬೆಳಗಿನ ಜಾವನೇ ಬಿಕಾಸ್ ಕಂಪ್ಲೀಟಾಗಿ ಮಂಜಿರುತ್ತೆ ಸೊ ಅದನ್ನು ಎಂಜಾಯ್ ಮಾಡಬೇಕು ಅಂತಲೇ ತುಂಬ ಜನ ಹೋಗ್ತಾರೆ ಬೆಳಗ್ಗೆ 5 ಗಂಟೆಯಿಂದಲೇ ಸಾಲ್ಗಟ್ಟು ನಿಂತಿರ್ತಾರೆ ಅಲ್ಲಿ ಜನ